ಹೆಲೋ ಎವ್ರಿಬಡಿ. ನಾವಿವತ್ತು ಖಯ್ಯುಮೆನೊಟ್ಟಿಗಿದ್ದೇವೆ. ಖಯ್ಯುಮೆ ನಾವೆಲ್ಲಿದ್ದೇವೆ, ಏನು ತೋರಿಸ್ತಿದ್ದೇವೆ? ಸರ್, ನಮ್ಮ ಕ್ಲೈಂಟ್ಸಲ್ಲಿ ತುಂಬ ಕ್ಲೈಂಟ್ಸ್ ಅಂದರೆ ತುಂಬ ವ್ಯೂವರ್ಸ್ ಆಗಲಿ, ತುಂಬ ಕ್ಲೈಂಟ್ಸ್ ಯೂಟ್ಯೂಬ್ ಫ್ಯಾಮಿಲೀಸರ್ ಆಗಲಿ, ಅವರಿಗೊಂದು ಫಾರ್ಮ್ ಹೌಸ್ ಒಂದು ನಾವು ತೋರಿಸ್ತೇವೆ. ಫಾರ್ಮ್ ಹೌಸಿಗೆ ತುಂಬ ಡಿಮಾಂಡ್ ಉಂಟು. ತುಂಬ ಮಂದಿ ಕೇಳ್ತಾ ಇದ್ದಾರೆ ಫಾರ್ಮ್ ಹೌಸ್ ತೋರಿಸಿ, ಫಾರ್ಮ್ ಹೌಸ್ ತೋರಿಸಿ. ನಮ್ಮದು ಒಂದು ಕ್ಲೈಂಟ್ ಇದು 8 ಎಕರೆ, ಒಂದೆರಡೆಲ್ಲ ಕ್ಲೈಂಟ್ 8 ಎಕರೆ ಫಾರ್ಮ್ ಹೌಸ್ ಇದು ಸರ್. ಬನ್ನಿ ಸರ್, ನೀವು ಒಳಗೆ ಬನ್ನಿ, ನಾವು ನಿಮಗೆ ಫಾರ್ಮ್ ಹೌಸ್ ಡಿಟೇಲ್ ಎಲ್ಲ ತೋರಿಸ್ತೇವೆ. ಸರ್ ನೋಡಿ ಸರ್, ಅರೆಕ್ನೆಟ್ ಫಾರ್ಮ್ ಟೋಟಲ್ 2,000 ಗಿಡಗಳಿವೆ. ಅಡಿಕೆ ಗಿಡ ಟೋಟಲ್ 2,000, 70 ತೆಂಗಿನ ಗಿಡಗಳಿವೆ. ಅದಲ್ಲದೆ ಫ್ರೂಟ್ಸ್ ಇದು ಜಾಕ್ ಫ್ರೂಟ್ಸ್ ಆಗಲಿ ಅಥವಾ ಬೇರೆ ಬೇರೆ ಫ್ರೂಟ್ಸ್ ಇದು ಗಿಡಗಳಿವೆ ಸರ್. ಟೋಟಲ್ 2,000 ಗಿಡಗಳಿವೆ. ಅಷ್ಟೇ ಅಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಗಿಡಗಳಲ್ಲಿ ಪೆಪ್ಪರ್ ಪ್ಲಾಂಟ್ ಬಿಟ್ಟು ಸರ್. ಇದೊಂದು ಲೇಬರ್ ಸೆಡ್ ಸರ್. ಇದರಲ್ಲಿ 3 ಸೆಡ್ ಇವೆ ಟೋಟಲ್. ಒಂದು ಕೋಳಿ ಫಾರ್ಮ್, ಗೋಟ್ ಫಾರ್ಮ್, ಮತ್ತೊಂದು ದನದ ಫಾರ್ಮ್. ಓಕೆ 3 ಸೆಡ್ ಇವೆ. ಓಕೆ ಅಷ್ಟೇ ಅಲ್ಲದೆ ಒಂದು ಲೇಬರ್ ಸೆಡ್ ಸರ್. ಲೇಬರ್ ಸೆಡ್ ನೋಡಿ ಸರ್, ಇಲ್ಲಿ ಇದು ಲೇಬರ್ ಸೆಡ್. ಅದರ ಹತ್ತಿರ ಒಂದು ಮನೆ ಉಂಟು ಸರ್. 1,200 ಸ್ಕ್ವೇರ್ ಫೀಟ್ ಮನೆ ಉಂಟು ಸರ್. 1200 ಸ್ಕ್ವೇರ್ ಫೀಟ್ ಇದು. ಇದು ಒಳ್ಳೆ ಲಕ್ಸುರಿ ಮನೆ ಅಲ್ಲ? ಹೌದು ಸರ್, ಒಳ್ಳೆ ಲಕ್ಸುರಿ ಮನೆ ಉಂಟು. ಅಷ್ಟೇ ಅಲ್ಲದೆ ಬನ್ನಿ ಸರ್, ಮುಂದೆ ಬನ್ನಿ. ಗೋಟ್ ಫಾರ್ಮ್ ಸರ್, ಇಲ್ಲಿ ನೋಡಿ ಗೋಟ್ ಫಾರ್ಮ್. ಗೋಟ್ಸ್ ಇದೆಯಾ? ಗೋಟ್ಸ್ ಇದೆ. ಗೋಟ್ಸ್ ಇದೆ ಅಲ್ಲ? ನಿಮಗೆ ತೋರಿಸ್ಲಿಕ್ಕೆ ಎಲ್ಲ ನಾವು ಕಷ್ಟ. 8 ಎಕರೆ ಉಂಟು, ಆದರೂ ಸಹ ತೋರಿಸ್ತೇವೆ ಸರ್. ಸರ್, ಇದು ಟೋಟಲ್ ಎಷ್ಟು ಎಕರೆ ಪ್ರಾಪರ್ಟಿ? ಟೋಟಲ್ 8 ಎಕರೆ ಪ್ರಾಪರ್ಟಿ ಸರ್. 8 ಎಕರೆ ಪ್ರಾಪರ್ಟಿ. 8 ಎಕರೆ ಪ್ರಾಪರ್ಟಿ. ಈ ಜಾಗಕ್ಕೆ ಟೋಟಲ್ 3 ಕಡೆಯಿಂದ ರೋಡ್ ಉಂಟು. ಓಕೆ. ಒಂದು ಕಾಂಕ್ರೀಟ್ ರೋಡ್ ಉಂಟು. ಈ ನಮ್ದು 8 ಎಕರೆ ಬ್ಯಾಕ್ ಸೈಡ್ ಅಲ್ಲಿ ಕಾಂಕ್ರೀಟ್ ರೋಡ್ ಉಂಟು ಅಟ್ಯಾಚ್ ಆಗಿ. ಫ್ರಂಟ್ ಅಲ್ಲಿ ಕೇವಲ 100 ಮೀಟರ್ ಒಳಗೆ, ಅಂದ್ರೆ ಡಾಂಬರ್ ರೋಡ್ ಇಂದ ಕೇವಲ 100 ಮೀಟರ್ ಒಳಗೆ ಇದಕ್ಕೆ ಅಟ್ಯಾಚ್ ಉಂಟು. ಓಕೆ. ಅದಲ್ಲದೆ ನಮ್ದು ಸೆಡ್ ನ ಬ್ಯಾಕ್ ಸೈಡ್ ಅಲ್ಲಿ ಇನ್ನೊಂದು ರೋಡ್ ಉಂಟು. ಓಕೆ. 3 ರೋಡ್ ಉಂಟು. ಅದು ನಿಮಗೆ ವಿಡಿಯೋದಲ್ಲಿ ತೋರಿಸಲಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ 8 ಎಕರೆ ನಾವು ತಿರುಗಾಡೋದಾದ್ರೆ ಇಡೀ ದಿವಸ ಹೋಗ್ಬೋದು. ಸೊ ಇದರಲ್ಲಿ 3 ಶೆಡ್ಸ್ ಉಂಟು, 3 ಶೆಡ್ ಇದೆ ಅಲ್ಲ? ಹೌದು ಸರ್, 3 ಬೇರೆ ಬೇರೆ ಸೆಡ್. ನೋಡಿ ಸರ್, ಇದು ಕೋಳಿ ಫಾರ್ಮ್. ಓಕೆ. ಕೋಳಿದು. ಓಕೆ. ಇದು ಗೋಟ್ ಫಾರ್ಮ್ ಸರ್. ಗೋಟ್ ಫಾರ್ಮ್. ಗೋಟ್ ಫಾರ್ಮ್ ಆ ಕಡೆ ದನದ ಒಂದು ಫಾರ್ಮ್ ಸೆಡ್ ಉಂಟು ಸರ್. ಪ್ಲಸ್ ಈಚೆ ಈ ಕಡೆ ಮನೆ ಉಂಟು ಸರ್, ಒಳ್ಳೆ ಮನೆ ಉಂಟು ಅವ್ರದ್ದೊಂದು. ನಮ್ದು ಕ್ಲೈಂಟ್ ಅವ್ರದ್ದೊಂದು ಒಳ್ಳೆ ಮನೆ ಉಂಟು ಸರ್. ಅಲ್ಲ? ಹೌದು ಸೊ ಸರ್. ಸ್ಟೇ ಆಗ್ಲಿಕ್ಕೆ ಏನು ಕಷ್ಟ ಇಲ್ಲ? ಅದರ ಪಕ್ಕದಲ್ಲಿ ಲೇಬರ್ ಸೆಡ್ ಉಂಟು. ಲೇಬರ್ ಶೆಡ್ 2 ಉಂಟು. ಒಂದು ಇಲ್ಲಿ ಉಂಟು, ಒಂದು ಆ ಕಡೆ ಉಂಟು, ಹೊರಗಡೆ ಉಂಟು. ಓಕೆ. ಸೊ ಇದು 8 ಎಕರೆದು ಫಾರ್ಮ್ ಅಲ್ಲ? 8 ಎಕರೆ. ನಾವು ಎಷ್ಟು ಒಂದು ಗೋಟ್ಸ್ ಉಂಟಲ್ಲ, ಸ್ವಲ್ಪ ತೋರಿಸುವ. ಸರಿ ಸರ್. ಓಕೆ. ಸರ್ ನೋಡಿ ಸರ್, ಗೋಟ್ ಫಾರ್ಮ್ ಒಳ್ಳೆ ಸಿಸ್ಟಮೆಟಿಕ್ ಗೋಟ್ ಫಾರ್ಮ್ ಮಾಡಿದ್ದಾರೆ. ಸಿಸ್ಟಮೆಟಿಕ್ ಗೋಟ್ ಫಾರ್ಮ್. ನಿಮಗೆ ವಿಡಿಯೋದಲ್ಲಿ ಗೋಟ್ಸ್ ಕಾಣಿಸ್ಬೋದು ಸರ್. ಸ್ವಲ್ಪ ಗೋಟ್ಸ್ ಆ ಕಡೆ ಹೊರಗಡೆ ಇದ್ದೇವೆ. ಅದಲ್ಲದೆ ಈ ಕಡೆ ನೋಡಿ ಸರ್, ಎಲ್ಲ ಬೇರೆ ಬೇರೆ ಏಜ್ ಪ್ರಕಾರ ಡಿವೈಸ್ ಬ್ರೀಡ್ ಇದು. ಹೌದು, ಬೇರೆ ಬೇರೆ ಬ್ರೀಡ್ ಇದು. ಆರಾಮದಲ್ಲಿ ಇಲ್ಲಿ ಸಾಕ್ಬೋದು ಸರ್. ಸೊ ಯಾರಾದ್ರೂ ಇದು ಪರ್ಚೇಸ್ ಮಾಡಿದ್ರೆ ಅವರಿಗೆ ಶೆಡ್ ಕಟ್ಟುವ ಅಗತ್ಯವಿಲ್ಲ, ಆಲ್ರೆಡಿ ರೆಡಿ ಉಂಟು ಸರ್. ರೆಡಿ ಉಂಟಲ್ಲ? ರನ್ನಿಂಗ್ ಸೆಡ್ ಇದು. ಇದೊಂದು ಸಿಸ್ಟಮೆಟಿಕಲ್ ಮಾಡಿದ್ದಾರೆ ಸರ್. ದನದ ಸೆಡ್ ಇದು ಒಳ್ಳೆ ಸಿಸ್ಟಮೆಟಿಕಲ್ ಉಂಟು ಸರ್. ನೋಡಿ ಸರ್, ಹಾಲು ಕರೀಲಿಕ್ಕೆ ಮಿಷಿನ್ ಎಲ್ಲ ಉಂಟು. ಅದಲ್ಲದೆ ದನಕ್ಕೆ ಫೀಡ್ ಹಾಕ್ಲಿಕ್ಕೆ ಸಹ ಸಿಸ್ಟಮೆಟಿಕಲಿ ಮಾಡಿ ಸರ್. ಇದು 3 ಸೆಡ್ ಸಹ, ದನದ್ದು ಆಗ್ಲಿ, ಕೋಳಿದಾಗ್ಲಿ, ಗೋಟುದಾಗ್ಲಿ 3 ಸಹ ರನ್ನಿಂಗೇ ಇರು ಸರ್. ರನ್ನಿಂಗ್ ಡೆಟ್ ಇಲ್ಲ, ಬಂದಿಲ್ಲ, ರನ್ನಿಂಗೇ ಉಂಟು ಸರ್. ಓಕೆ. ಸೊ ಈಗ ಎಲ್ಲ ಕವರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ? ತುಂಬಾ ಕಷ್ಟ. ಸ್ವಲ್ಪ ಅಲ್ಲ ಸರ್, ತುಂಬಾ ಕಷ್ಟ. ಆದ್ರೆ ಸಹ ನಮ್ಮ ಕ್ಲೈಂಟ್ಸಿಗೆ ನಾವು ಆದಷ್ಟು ಇನ್ನೊಂದು ಫಾರ್ಮ್ ತೋರಿಸ್ತೇವೆ. ಬನ್ನಿ ಸರ್. ಸರ್, ಕೋಳಿ ಫಾರ್ಮ್ ನೋಡಿ ಸರ್. ಇದು ಸಹ ಒಳ್ಳೆ ಸಿಸ್ಟಮೆಟಿಕಲ್ ಉಂಟು. ಕೋಳಿಗಳಿಗೆ ನೀರು ಕುಡಿಲಿಕ್ಕೆ ಆಗಲಿ, ಫೀಡ್ ತಿನ್ಲಿಕ್ಕೆ ಆಗಲಿ ಎಲ್ಲ ಸಹ ಸಿಸ್ಟಮೆಟಿಕಲ್ ಉಂಟು ಸರ್. ಇಲ್ಲಿಗೆ ನಮ್ದು 3 ಸೆಡ್ ಸಹ ನಾವು ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ಒಂದು ಮೇಕೆದು, ಹೌದು ಸರ್, ಒಂದು ದನದು, ಒಂದು ಕೋಳಿದು, 3 ಸಹ. ಇದಕ್ಕೆ ಈಗ ಎಲ್ಲ ಆಯ್ತು. ಹೌದು ಸರ್. ನೀರಿನ ವ್ಯವಸ್ಥೆ ಅಂತ ಸರ್, ಇದು 8 ಎಕರೆಗೆ 3 ಬೋರ್ವೆಲ್ ಉಂಟು ಸರ್. ಓಕೆ. 3 ಬೋರ್ವೆಲ್, 2 ಬಾವಿ, ಅಂದ್ರೆ ಕೆರೆ ಲೈಕ್ ಬಾವಿ. ಓಕೆ. ಅದು ಅಲ್ಲದೆ ನಮ್ದು ಎರೆಕ್ನೆಟ್ ಟ್ರೀಗೆ, ಅಡಿಕೆ ಮರಕ್ಕೆ ಪೆಪ್ಪರ್ ಹಾಕಿದ್ದಾರೆ ಸರ್. ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸಿ ಸರ್. ಪೆಪ್ಪರ್ ಗಿಡ ಬಿಟ್ಟಿದ್ದೇವೆ ನಾವು. ಓಕೆ ಸರ್, ಎಲ್ಲ ಆಯ್ತು. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕ್ಲೈಂಟ್ ಬಂದು ನೋಡ್ತಾರೆ. ಹೌದು ಸರ್. ಯಾಕೆ ಹೇಳಿದ್ರೆ 8 ಎಕರೆ ಜಾಗ, ಯಾಕಂದ್ರೆ ಈಗ ಫಾರ್ಮ್ ಹೌಸ್ ಸಿಗುದು ಬಹಳ ಕಷ್ಟ ಅಲ್ಲ? ಸಿಗ್ತದೆ ತುಂಬಾ ಒಳಗೆ. ಇದು ಖಾಲಿ ಡಾಂಬರ್ ರೋಡ್ ಇಂದ 100 ಮೀಟರ್, 100 ಮೀಟರ್, ಖಾಲಿ 100 ಮೀಟರ್. ಓಕೆ. ಸೊ ಸರಿ, ಅದಲ್ಲದೆ ಎಲ್ಲ ಸೆಡ್ಗಳು ಸಹ ರೆಡಿ ಉಂಟು ಅಲ್ಲಿ. ಒಂದು ಮನೆ ಸಹ ರೆಡಿ ಉಂಟು, ಲೇಬರ್ ಸೆಡ್ ಸಹ ರೆಡಿ ಉಂಟು. ಏನು ಅವರಿಗೆ ಹೊಸದಾಗಿ ಮಾಡುವ ಅಗತ್ಯ ಇಲ್ಲ. ಇಂಪ್ರೂವ್ಮೆಂಟ್ ಮಾಡಿದ್ರೆ ಸಾಕಷ್ಟೇ, ಮೇಂಟೆನೆನ್ಸ್ ಮಾಡಿದ್ರೆ ಸಾಕಾಗ್ತದಲ್ಲ? ಮತ್ತೇನಿಲ್ಲ. ಮತ್ತೆ ಬೇಕಾದವರು ಅವರಿಗೆ ಬೇಕಾದಾಗೆ ಮಾಡ್ತಾರಲ್ಲ? ಸರಿ ಸರ್, ಅದು ಮಾಡ್ಬೇಕಾಗ್ತದೆ. ಮಾಡ್ಲೇಬೇಕಾಗ್ತದೆ, ಅವರವರ ಇಷ್ಟ ಅದು. ಸರ್, ಈಗ ಫೈನಲ್ ಪ್ರೈಸ್ ಹೇಗೆ ಸರ್? ಸರ್, ಪರ್ ಸೆನ್ಸ್ 50,000 ಸರ್. ಪರ್ ಸೆನ್ಸ್ ಕ್ಲೈಂಟ್ ಪರ್ ಸೆನ್ಸ್ 50,000. 50,000 ಪರ್ ಎಕರ್ 50 lakh ಆಯ್ತು ಸರ್.
Okay, 8 ಎಕರೆ ಜಾಗ ಉಂಟು ಇದರಲ್ಲಿ. 8 ಎಕರೆ ಜಾಗ ಉಂಟಲ್ಲ. ಹೌದು. ಇದರಲ್ಲಿ ಕುಮ್ಕಿ ಉಂಟಾ? 2 ಎಕರೆ ಕುಮ್ಕಿ ಉಂಟು ಸರ್. 2 ಕುಮ್ಕಿ ಹೌದು, ಉಂಟು. ವಿತೌಟ್ ರೆಕಾರ್ಡ್, ಅಂದರೆ ಗವರ್ಮೆಂಟ್ ಲ್ಯಾಂಡ್. 2 ಎಕರೆ ಉಂಟು, ಟೋಟಲ್ 10 ಎಕರೆ. 10 ಎಕರೆಗೆ ಸಹ ಫುಲ್ ಕಂಪೌಂಡ್ ಉಂಟು ಸರ್. ಕಾಂಪೌಂಡ್ ಉಂಟಲ್ಲ. ಹೌದು ಸರ್, ಓಕೆ. ಫುಲ್ ಸೊ ಕಂಪೌಂಡ್ ಇದು ಸರ್ ಫೈನಲ್ ಲೊಕೇಶನ್ ಎಕ್ಸಾಕ್ಟ್ ಒಂದು ಹೇಳಿದ್ರೆ ಬಾರಿ ಒಳ್ಳೇದಿತ್ತು. ಸರ್. ಪುನೊಮ್ಮೆ ಹೇಳ್ತೇನೆ ನಾನು, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಬೆಳುವಾಯಿ ಗ್ರಾಮದ, ಅಂದರೆ ಮೂಡುಬಿದಿರೆಯಿಂದ ಕಾರ್ಕಳಕ್ಕೆ ಹೋಗುವಾಗ, ಮೂಡುಬಿದಿರೆಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಬೆಳುವಾಯಿ ಸಿಗ್ತದೆ ಕಾರ್ಕಳಕ್ಕೆ ಹೋಗುವಾಗ. ಬೆಳುವಾಯಿಯಿಂದ ನಾವು 4 ಕಿಲೋಮೀಟರ್ ಒಳಗೆ ಗುಂಡುಕಲ್ಲು ಹೇಳಿ ಒಂದು ಊರುಂಟು. ಗುಂಡುಕಲ್ಲಿಂದ ಕೇವಲ ನಾವು 100 ಮೀಟರ್ ಒಳಗೆ, ಅಂದರೆ ಡಾಂಬರ್ ರೋಡಿಂದ ಕೇವಲ 100 ಮೀಟರ್ ಒಳಗೆ ಇದ್ದೇವೆ. ಓಕೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಸರಿ ಮಾಡಿ ಸರ್, ಸರ್. ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು.